ವೀಕ್ಷಕರೇ, ಎಲ್ಲರಿಗೂ ನನ್ನ ಪ್ರೀತಿಯ ಬಂಧುಗಳಿಗೆ, ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ನಿಮ್ಮ ಕಲಿನಲ್ಲಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೇ. ಹೌದು ಗೆಳೆಯರೇ, ನಿಮಗೆಲ್ಲರಿಗೂ ಕಾದಿರೋ ಪ್ರಕಾರ ನೀವು ಇವತ್ತು ಏನಪ್ಪ ಹೊಸ ವಿಷಯ ತಂದಿದ್ದೀರಾ ಅಂತ ಹೇಳಿದ್ರೆ, ಹೌದು ಗೆಳೆಯರೇ, ಏನೂ ಇಲ್ಲ, ಅದೇ ಗೃಹಲಕ್ಷ್ಮಿ ಅಪ್ಡೇಟ್. ಹೌದು, ಏನಪ್ಪ ಇವತ್ತಿನ ಅಪ್ಡೇಟ್ ಅಂತ ನೀವು ಕೇಳಿದ್ರೆ, ನೋಡಿ, ನಿನ್ನೆ ನಾನು ನಿಮಗೆ ಹೇಳಿದ್ದೆ, ಇನ್ನು ಶೀಘ್ರದಲ್ಲೇ ನಿಮ್ಮ ಅಮೌಂಟ್ ರಿಲೀಸ್ ಆಗುತ್ತೆ, ಶೀಘ್ರದಲ್ಲೇ ನಿಮ್ಮ ಅಮೌಂಟ್ ನಿಮಗೆ ಕೈಗೆ ಸೇರುತ್ತೆ ಅಂತ ಹೇಳಿ. ಆದರೆ ಇವಾಗ ಬಂದಿರೋ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಮೌಂಟು ಇವಾಗ ಆ್ಯಕ್ಚುಲಿ ಇನ್ನೂ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಇವಾಗ 2-3 ದಿನದ ಹಿಂದೆ ರಿಲೀಸ್ ಆಗಿದೆ, ಆಯಿತಾ. ಸೊ ಆ ಒಂದು ದುಡ್ಡು ಇವಾಗ ಎಲ್ಲಿ ಬಂದು ಕುತ್ಕೊಂಡಿದೆ ಅಂದರೆ, ತಾಲೂಕು ಆಫೀಸಲ್ಲಿ ಬಂದು ಕುತ್ಕೊಂಡಿದೆ, ಸರಿನಾ. ಸೊ ಆ ಒಂದು ಪ್ರೊಸೀಜರ್ ನಿಮಗೆ ಏನಾದರೂ ಗೊತ್ತಾಗಬೇಕಂತ ಹೇಳಿದ್ರೆ, ನನ್ನ ವೀಡಿಯೋಸ್ನ ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿದ್ರೆ ಗೆಳೆಯರೆ, ಖಂಡಿತವಾಗ್ಲೂ ನಿಮಗೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ, ಸರಿನಾ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ನನ್ನ ವೀಡಿಯೋನ ಕೊನೆ ತನಕ ನೋಡಿ ಗೆಳೆಯರೆ, ಓಕೆನಾ. ಏನಪ್ಪ ಇದು ಡೈಲಿ ಅಪ್ಡೇಟ್ ಅಂತ ಹೇಳಿ ನಿಮಗೂ ಅನಿಸುತ್ತೆ. ಸೊ ಹಾಗಾಗೇ ಕೊನೆ ತನಕ ನೋಡಿ. ನನ್ನ ಪದೇ ಅಪ್ಡೇಟ್ಸ್ನ ಅದು ಇದ್ರ ಬಗ್ಗೆನೇ ಹೇಳ್ತಾ ಹೋದರೆ ನಿಮಗೇನೆ ಬೇಜಾರಾಗುತ್ತೆ ಅಲ್ವಾ ಗೆಳೆಯರೆ. ಸೊ ನೋಡಿ, ಏನಂತ ಹೇಳಿದ್ರೆ, ಫಸ್ಟು ಹಣಕಾಸಿನ ಕಚೇರಿ ಏನಿದೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅಲ್ಲಿಂದ ಪೇಮೆಂಟ್ ರಿಲೀಸ್ ಆಗುತ್ತೆ. ಪೇಮೆಂಟ್ ರಿಲೀಸ್ ಆಗಿಬಿಟ್ಟು ಏನಾಗುತ್ತೆ, ತಾಲೂಕು ಕಚೇರಿಗೆ ಬರುತ್ತೆ. ಫಸ್ಟಿಗೆ ಏನಾಗ್ತಾ ಇತ್ತು, ನಿಮ್ಮ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು. ಸೊ ಅಲ್ಲಿಂದ ನಿಮ್ಮ ಖಾತೆಗೆ ಡೈರೆಕ್ಟಾಗಿ DBT ಮುಖಾಂತರ ನಿಮ್ಮ ಒಂದು ಖಾತೆಗೆ ಬರ್ತಾ ಇತ್ತು ಅಲ್ವಾ ಗೆಳೆಯರೆ. ಆದರೆ ಇವಾಗ ನೋಡಿ, ಈ ಸರ್ಕಾರ ಯಾವ ಲೆವೆಲ್ಗೆ ಒಂದು ಸುದ್ದಿ ಬಳಸಿ ನಿಮ್ಮ ದುಡ್ಡನ್ನ ಬರ್ತಾ ಇದೆ ಅಂತ ಹೇಳಿದ್ರೆ, ತಾಲೂಕು ಆಫೀಸ್ ಏನಕ್ಕೆ ಇಂಟರ್ಫಿಯರ್ ಆಗಬೇಕಿತ್ತು ಇಲ್ಲಿ ಅಲ್ವಾ. ಸೊ ಎಂದಿನಂತೆ ಈ ಒಂದು ಏನಿದೆ ಪ್ರೊಸೀಜರ್, ಇದನ್ನೇ ಮಾಡ್ಕೊಂಡು ಹೋಗ್ಬೋದಿತ್ತು. ಯಾಕೆ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೋಡಿ, ಇವಾಗ ಏನಾಗ್ತದೆ, ಕರೆಕ್ಟಾಗಿ ಪ್ರೊಸೀಜರ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯಲ್ಲಿ ನಿಮ್ಮ ದುಡ್ಡು ನಿಮಗೆ ಕೈಗೆ ಸೇರೋದು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಇಷ್ಟು ದಿನ ಏನಾಗ್ತಾ ಇತ್ತು, ಇದು ಬೇರೆ. ಇವಾಗ ಏನಾಗ್ತಾ ಇದೆ ನೋಡಿ, ನಾನು ಇವಾಗ ಹೇಗೆ ಆಗ್ತಾ ಇತ್ತು ಅಂತ ಹೇಳಿದೆ, ಇವಾಗ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಸೊ ಹಣಕಾಸಿನ ಏನು ಕಚೇರಿ ಇದೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ನಿಮ್ಮ ದುಡ್ಡನ್ನ ರಿಲೀಸ್ ಮಾಡ್ತಾರೆ. ದುಡ್ಡನ್ನ ರಿಲೀಸ್ ಆಗಿದ್ದು ದುಡ್ಡು ಬಂದ್ಬಿಟ್ಟು ತಾಲೂಕು ಆಫೀಸಿಗೆ ಬರುತ್ತೆ, ಓಕೆನಾ. ಇಷ್ಟು ದಿನ ಏನಾಗ್ತಾ ಇತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು. ಆದರೆ ಇವಾಗ ತಾಲೂಕು ಆಫೀಸಿಗೆ ಬರುತ್ತೆ. ತಾಲೂಕು ಆಫೀಸಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ನಿಮಗೆ DBT ಮುಖಾಂತರ ಬರೋದು, ಓಕೆನಾ. ಯಾಕೆ ಈ ತಾಲೂಕು ಕಚೇರಿದು ಯಾಕೆ ಬೇಕಿತ್ತು, ಯಾಕೆ ಮತ್ತೆ ಹಣ ಅಲ್ಲಿಗೆ ಹೋಗಬೇಕು, ನಮ್ಗೆ ಸಮಸ್ಯೆ ಇದೆ ಅಲ್ವಾ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಗೆಳೆಯರೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಯಾಕೆ ಅಂತ ಹೇಳಿದ್ರೆ, ಇದು ಅವಶ್ಯಕತೆನೇ ಇರಲಿಲ್ಲ. ನನಗೆ ಅನ್ಸೋ ಪ್ರಕಾರ ಇದು ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದುಡ್ಡಿಗೆ ತುಂಬ ಜನ ವೆಯ್ಟ್ ಮಾಡೋರು ಇದ್ದೀರಾ ಅಲ್ವಾ. ಸೊ ಎಷ್ಟೋ ಒಬ್ಬರು ಮೆಡಿಸಿನ್ಗೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಒಂದು ದುಡ್ಡಿಗೆ. ಸೊ ಹಾಗಾಗಿ ಯಾರೂ ಸಹ 2,000 ರೂಪಾಯಿ ಅಂತ ಹೇಳಿದ್ರೆ ಯಾರೂ ಸಹ ಇವಾಗ ಏನಾದರೂ ಬೇಕು ಅಂತ ಹೇಳಿದ್ರೆ 1 ರೂಪಾಯಿನೂ ಕೊಡಲ್ಲ ಕೆಲವರು, ಸರಿನಾ. ಸೊ ಹಾಗಾಗಿನೇ 2,000 ಅನ್ನೋದು ತುಂಬ ದೊಡ್ಡ ಮೊತ್ತ. ಅದರಲ್ಲಿ 3 ತಿಂಗಳು 4 ತಿಂಗಳು ಬಂದಿಲ್ಲ ಅಂತ ಹೇಳಿದ್ರೆ ಪಾಪ ವೆಯ್ಟ್ ಮಾಡ್ತಾ ಇರ್ತೀರಲ್ವ ಗೆಳೆಯರೆ. ಸೊ ಹಾಗಾಗಿನೇ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಮ್ಮ ಪ್ರಕಾರ ತಾಲೂಕು ಕಚೇರಿಗೆ ಹೋಗೋದು ಬೇಡವೇ ಆಗಿತ್ತು ಅಂತ ಹೇಳಿ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಹೇಗಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದೇ ಬರುತ್ತೆ, ಮತ್ತು ಅದು DBT ಮುಖಾಂತರ ನಮಗೆ ಬಂದೇ ಬರುತ್ತೆ ಅಂತ ಅಂದಿರೋಬೇಕಾದ್ರೆ, ಈ ಒಂದು ಇದರಲ್ಲಿ ತಾಲೂಕು ಕಚೇರಿ ಬಂದ್ಬಿಟ್ಟು ಏನಕ್ಕೆ ಇನ್ವಾಲ್ವ್ ಆಗಬೇಕು ಅನ್ನೋದು ನಮ್ಮ ಪ್ರಶ್ನೆ, ಸರಿನಾ. ಸೊ ಈ ಒಂದು ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ, ಹೌದು ನಮಗೂ ಅರ್ಥ ಆಗ್ತಾ ಇದೆ, ಈ ಒಂದು ಏನು ನಮ್ಮ ಪ್ರೊಸೀಜರ್ ಇದೆ ಇದರಿಂದ ನಿಮಗೆ ದುಡ್ಡು ಬರೋದು ಡಿಲೇ ಆಗ್ತಾ ಇದೆ, ಅದನ್ನು ಸಹ ನಾನು ಗೌರ್ಮೆಂಟ್ ಜೊತೆ ಮಾತಾಡಿ ಶೀಘ್ರದಲ್ಲೇ ನಾವು ಇದಕ್ಕೊಂದು ಪರಿಹಾರನ ತರ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ, ಓಕೆನಾ. ಸೊ ಅದು ಯಾವಾಗ ಮಾತಾಡ್ತಾರೆ, ಅದು ಯಾವಾಗ ಪ್ರೊಸೀಜರ್ ಇದಾಗುತ್ತೆ ಗೊತ್ತಿಲ್ಲ. ಸುಮ್ಮನೆ ಇವರಿಗೆ ದಿನಕ್ಕೊಂದು ನೆಪ ಹೇಳಲಿಕ್ಕೆ ಇವರಿಗೆ ಒಂದು ರೀಸನ್ ಸಿಗ್ತಾ ಇದೆ ಅಷ್ಟೇ, ನಮಗೆ ಅನಿಸ್ತಾರ ಪ್ರಕಾರ. ಸೊ ನಿಮ್ಮ ಅನಿಸಿಕೆನ ನೀವು ಮುಕ್ತವಾಗಿ ಮೆಸೇಜ್ ಮಾಡಿ ತಿಳಿಸಿ ಗೆಳೆಯರೆ, ಓಕೆನಾ. ಸೊ ನೋಡಿ, ಇವಾಗ ಆ ರೀತಿ ಆಗಿರೋ ಪ್ರಕಾರ ನಮಗೆ ಹಣ ಬರೋದು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ವಾ. ಸೊ ಇದನ್ನು ಅವರು ರಿಯಲೈಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ನೀವೆಲ್ಲ ಏನು ವೆಯ್ಟ್ ಮಾಡ್ತಿದ್ದೀರೋ, 1 ತಿಂಗಳಿಂದನೇ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು, ಇಲ್ಲ ವೀಕ್ಷಕರೇ, ರಿಲೀಸ್ ಆಗಿರೋದೇ 2-3 ದಿನದ ಹಿಂದೆ. ಅದನ್ನು ರಿಲೀಸ್ ಆಗಿದೆ, ಬಟ್ ಪೂರ್ತಿ ಹಣ ರಿಲೀಸ್ ಆಗಿಲ್ಲ, ಸರಿನಾ. ನೀವೆಲ್ಲ ಕೇಳ್ಬೋದು, ಮೇಡಮ್ ಒಂದೇ ಸತಿ 3 ತಿಂಗಳದು ನಮಗೆ 6,000 ರೂಪಾಯಿ ಬರುತ್ತಾ ಅಂತ. ನಿಮಗೆ ಯಾವಾಗಾದರೂ 2 ತಿಂಗಳದು 3 ತಿಂಗಳದು ಒಂದೇ ಸತಿ ಹಾಕಿದಾರ ವೀಕ್ಷಕರೇ? ಇಲ್ಲ ಅಲ್ಲ. ಒಂದೇ ಸತಿ ನಿಮಗೆ 4,000 6,000 ಏನಾದರೂ ಬಂದಿದೆಯಾ? ಇಲ್ಲ ಅಲ್ವಾ. ಸೊ ಒಂದು ಸತಿ 1 ದಿನ 2,000 ಹಾಕಿದ್ರೆ ಮನೆ ದಿನ 2,000 ಹಾಕ್ಬೋದು, ಅಥವಾ 1 ವಾರ ತೊಗೋಬೋದು, ಅಥವಾ 10 ದಿನ ತೊಗೋಬೋದು ಅಲ್ವಾ. ಸೊ ಈಗೇನು ಮಾಡ್ತಾರೆ, ನನಗೆ ಅನಿಸೋ ಪ್ರಕಾರ 1 ಮಂತಿನ ಮಾತ್ರನೇ ರಿಲೀಸ್ ಆಗಿರುತ್ತೆ, ಆಯಿತಾ. 1 ಮಂತಿನ ಮಾತ್ರನೇ ರಿಲೀಸ್ ಆಗಿರುತ್ತೆ. ಅದು ನಾವು ಫಸ್ಟು ಇನ್ನೂ ತಾಲೂಕು ಕಚೇರಿಯಲ್ಲೇ ಇದೆ, ಓಕೆನಾ. ಅಮೌಂಟು ಇನ್ನೂ ತಾಲೂಕು ಕಚೇರಿಯಲ್ಲೇ ಇದೆ. ತಾಲೂಕಿಂದ ಇನ್ನೂ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೂ ವರ್ಗಾವಣೆ ಆಗಿಲ್ಲ. ವರ್ಗಾವಣೆ ಆಗಿ ಅಲ್ಲಿಂದ ನಿಮಗೆ ಡಿ-ಬಿ-ಟಿ ಮುಖಾಂತರ ಬರಕ್ಕೆ ಇನ್ನೂ 1 ವೀಕ್ ಅಂತೂ ಹಿಡಿಯುತ್ತೆ. ಅಂದ್ರೆ ಇನ್ನೂ 1 ವಾರದ ಮೇಲೇನೆ ಹಿಡಿಯುತ್ತೆ. ಸರಿನಾ? ಸೊ ಆದ ಕಾರಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಬಂದ್ರೆ ಖುಷಿ. ಆದ್ರೆ ದಯವಿಟ್ಟು ಯಾವುದೇ ತರ ನಂಬಿಕೆನ ಇಟ್ಕೊಂಡು ಹೋಗ್ಬಿಡಿ ವೀಕ್ಷಕರೇ. ಸರಿನಾ? ಸೊ ಏನಾದರೂ ಆ ಥರ ಇದ್ದು ಯಾರಿಗಾದ್ರೂ ಹಣ ಬಂದಿದ್ರೆ ಬಂದ ಕೂಡಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿನಾ? ಹಾಗೆ ನನಗೇನಾದರೂ ತಕ್ಷಣ ಗೊತ್ತಾದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹೇಳ್ತೇನೆ. ಓಕೆನಾ? ಸೊ ಇವಾಗ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಸಹ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಓಕೆನಾ? ಹಾಗೆ ಅನ್ನಭಾಗ್ಯದ ಹಣನೂ ಸಹ 5 ತಿಂಗಳಿಂದ 4 ತಿಂಗಳಿಂದ ಅಂತೂ ಬಂದೇ ಇಲ್ಲ. ಈಗ ರೀಸೆಂಟಲ್ಲಿ ಒಂದು 15 ದಿನದ ಹಿಂದೆ, 1 ತಿಂಗಳ ಹಿಂದೆ, ಒಂದು 20 ದಿನದ ಹಿಂದೆ, ಸೊ ಒಂದೇ 1 ತಿಂಗಳದ್ದು ಮಾತ್ರನೇ ಹಾಕಿರೋದು. ಆಯ್ತಾ? ಕೆಲವು ಕಡೆ, ಅದರಲ್ಲೂ ಕೆಲವು ಕಡೆ ಅದೂ ಬಂದಿಲ್ಲ ಅಲ್ವಾ? ಸೊ ಅನ್ನಭಾಗ್ಯ ಹಣನೂ ಸಹ ಬರಬೇಕಾಗಿದೆ. ಹಾಗೆ ಯಾರೆಲ್ಲ ಪೆನ್ಷನ್ ಇತ್ತೋ ಅವ್ರದ್ದೆಲ್ಲ ರಿಲೀಸ್ ಆಗಿದೆ. ಆಲ್ರೆಡಿ 80ರಿಂದ 90% ಅಷ್ಟು ಅವರಿಗೆಲ್ಲ ಹಣ ಸಂದಾಯ ಆಗಿದೆ. ಯಾರಿಗೆಲ್ಲ ಆಗಿಲ್ಲ ಅವರು ಸಹ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆಯೇ ಕೆಲವೊಂದು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಇರೋದು ಸಹ ಶೀಘ್ರವೇ ಇನ್ನೊಂದು 2 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಹಾಗೆ ವಿಧವಾ ವೇತನ ಏನಿದೆ ಅವ್ರದ್ದು ಸಹ ಅವ್ರಿಗೂ ಸಹ ಬರ್ತಾ ಇದೆ. ಯಾರ್ದೆಲ್ಲ ಅವ್ರಿಗೂ ಸಹ ನಿಲ್ಲಿಸಿದ್ರು ಎಲ್ಲರಿಗೂ ಸಹ ರಿಲೀಸ್ ಆಗಿದೆ. ಓಕೆನಾ? ಇನ್ಮೇಲೆ ಎಲ್ಲರಿಗೂ ಸಹ ಅಮೌಂಟ್ ಬರ್ತಾ ಇದೆ. ಹಾಗೆ ನಿಮಗೇನಾದರೂ ಬಂದಿದ್ದಲ್ಲಿ ಅದಕ್ಕೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಹ ನಿಮ್ಮ ಜೊತೆ ಖುಷಿ ಪಡ್ತೀನಿ. ಓಕೆನಾ ವೀಕ್ಷಕರೇ? ಹಾಗೆಯೇ ನೋಡಿ, ಇವಾಗ ನಿಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಅಲ್ವಾ ವೀಕ್ಷಕರೇ? ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ತಿಳಿಸಿ. ಓಕೆನಾ? ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕನ್ನಡಿಗರೇ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಹೊಸದಾಗಿ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ನನ್ನ ಒಂದು ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ವೀಕ್ಷಕರೇ, ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ನಂದು ಇನ್ನು ಚಿಕ್ಕ ಚಾನಲ್ಲು. ಸೊ ನೀವು ಸಪೋರ್ಟ್ ಮಾಡಿದರೆ ನಮಗೂ ಸಹ ಇನ್ನೂ ಹೆಚ್ಚಿನ ವಿವರಗಳನ್ನ ನಿಮ್ಮ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಮಗೂ ಸಹ ಆಸೆ ಆಗುತ್ತೆ. ಸೊ ಹೆಚ್ಚೆಚ್ಚು ನಮಗೂ ಸಹ ಸುದ್ದಿನ ನಿಮ್ಮ ಮುಂದೆ ಇಡಲಿಕ್ಕೆ ನನಗೂ ಸಹ ಒಂದು ಬೆಂಬಲ ಸಿಗುತ್ತೆ. ನೀವು ಬೆಂಬಲ ಕೊಡೋ ರೀತಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ದುಡ್ಡು ಕೊಡೋ ರೀತಿಯಲ್ಲಿ ಅಲ್ಲ ಸ್ನೇಹಿತರೆ. ನಾನು ಯಾವುದೇ ರೀತಿಯ ಅಪೇಕ್ಷೆ ಮಾಡ್ತಾ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಬೆಲ್ ಬಟನ್ ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಅಲ್ಲಿ ಬೆಲ್ ಬಟನ್ ಇದೆ ಅಲ್ವಾ, ಗಂಟೆ ಚಿತ್ರ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದಲ್ಲಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ. ಸರಿನಾ? ಸೊ ಎಲ್ಲರೂ ನನ್ನನ್ನು ಬೆಂಬಲಿಸ್ತೀರಾ ಅಂದ್ಕೊತೀನಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ವೀಕ್ಷಕರೇ. ತುಂಬ ಧನ್ಯವಾದಗಳು. ಹೀಗೆ ನನ್ನನ್ನು ಬೆಂಬಲಿಸಿ ಆಶೀರ್ವದಿಸಿ. ಧನ್ಯವಾದಗಳು.